ನಿಮ್ಮ ವಯಸ್ಸೇ ಅಂಥದ್ದು. ಆ ವಯಸ್ಸಿನ ಹಂತದಲ್ಲಿ ನಿಮ್ಮನ್ನು ಯಾರಾದರೂ ಮಿಸ್ಯೂಸ್ ಮಾಡಿದರೆ ಇದೇ ರೀತಿಯಲ್ಲಿ ನೀವು ವರ್ತಿಸ್ತೀರಿ ಅನ್ನೋದನ್ನು, ಆ ವಯಸ್ಸನ್ನು ನಾನೂ ದಾಟಿ ಬಂದಿದ್ದೇನೆ ಅನ್ನುವ ಅರ್ಥದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾನವೀಯ ನೆಲೆಯಲ್ಲಿ ಒಬ್ಬ ಈ ದೇಶದ ಹಿರಿಯ ಅಜ್ಜನಾಗಿ ಯುವ ಸಮುದಾಯದ ಈ ತಪ್ಪುಗಳನ್ನು ಗುರುತಿಸ್ತಾ ಅವರು ಅದನ್ನು ಕ್ಷಮಿಸುವಂಥ ಒಂದು ಔದಾರ್ಯವನ್ನು ತೋರಿದರು. ಅಧಿವೇಶನ ನಡೀತಾ ಇರುವಾಗಲೂ ಅವರು ಬಂದಿಲ್ಲ ಅಂತ ಆದಾಗಲೆಲ್ಲ ಈ ದೇಶ ಒಂದು ಬೃಹತ್ ನಿರ್ಣಯ, ಬೃಹತ್ ಹೆಜ್ಜೆ ಮತ್ತು ಒಂದು ಕ್ರಾಂತಿಕಾರಿಕವಾದಂಥ ಕ್ಷಣಗಳಿಗೆ ಮುಖಾಮುಖಿಯಾಗಿದೆ. 1-2 ದಿನ ಅಲ್ಲ, ನಿರಂತರವಾಗಿ 10ರಿಂದ 11 ದಿನ ಅವರು ಸದನಕ್ಕೆ ಕಾಲಿಟ್ಟಿಲ್ಲ. ಇದು ವಿಪಕ್ಷಕ್ಕೆ ಈಗ ನುಂಗಲಾರದ ತುತ್ತು. ಇದು ವಿಪಕ್ಷವನ್ನು ತಲ್ಲಣಿಸಿದೆ, ಇದು ವಿಪಕ್ಷವನ್ನು ಧೃತಿಗೆಡಿಸಿದೆ. ಯಾಕಂದ್ರೆ ಜಂತರ್ ಮಂತರ್, ಅದರ ನಂತರದ ಬೆಳವಣಿಗೆ, 20ರ ಗಲಾಟೆ, ಹಿಂಸೆ, ಉದ್ವಿಗ್ನತೆ ಇವೆಲ್ಲವನ್ನ ಇಟ್ಟುಕೊಂಡು ಆ ಬಿಲ್ಲನ್ನು ರೆಡಿ ಮಾಡಲಾಯಿತು. ಅದು ಮಂಡನೆಯೂ ಆಯಿತು, ಪಾಸು ಆಯಿತು. ಇಂಥ ಸಂದರ್ಭದಲ್ಲೂ ಅಮಿತ್ ಶಾ ಬಂದಿಲ್ಲ. ನೆನಪಿಡಿ, ದಿಢೀರ್ ಅಂತ ರಾಜೀನಾಮೆ, ಇಡೀ ವಿಪಕ್ಷ ದಂಗಾಗಿ ಹೋಯಿತು ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಎಂತೆಂಥ ಒಂದು ಅಮಾನುಷ್ಯ ವ್ಯಕ್ತಿತ್ವವನ್ನು ಕೆಲವರು ಹೊಂದಿರ್ತಾರೆ ಅನ್ನೋದಕ್ಕೆ ಅಭಿಜಿತ್ ದೀಪ್ಕೆಯ ಪ್ರತಿಕ್ರಿಯೆ ಸಾಕ್ಷಿಯನ್ನು ಒದಗಿಸಿದೆ. ಹಿರಿಯ ಮುತ್ಸದ್ದಿ ಪ್ರಧಾನಿ ಮೋದಿಯವರು ಸತ್ತು ಸ್ವರ್ಗದಲ್ಲಿರುವ ತನ್ನ ತಾಯಿಯನ್ನೂ ಕೂಡ ಅತ್ಯಂತ ಹೀನಾಯವಾಗಿ ಕ್ರಿಟಿಸೈಸ್ ಮಾಡಿದಾಗ, ಬೈದಾಗ, ಈ ಜೆನ್ಜಿಗಳು ಅಂತ ಹೇಳಿಕೊಂಡವರು ನೀಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿರುದ್ಧವಾಗಿ ಜಂತರ್ ಮಂತರ್ನಲ್ಲಿ ಏನು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಆ ಪ್ರತಿಭಟನೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳ ಹೆಸರಿನ ಗೂಂಡಾಗಳು ಮೋದಿಯವರನ್ನ, ಅಮಿತ್ ಶಾ ಅವರನ್ನ, ಕೇಂದ್ರ ಸರ್ಕಾರವನ್ನ, ಧರ್ಮೇಂದ್ರ ಪ್ರಧಾನ್ ಅವರನ್ನ ಎಲ್ಲರನ್ನೂ ಕೂಡ ಯಾವ್ಯಾವ ರೀತಿ ಅಮಾನುಷ್ಯವಾಗಿ, ತುಚ್ಛವಾಗಿ, ಹೀನಾಯವಾಗಿ ಅವರು ರೀಲ್ಸನ್ನು ಮಾಡಿ ಹಾಕಿದರು. ಅಸಂವಿಧಾನಿಕವಾದ ಶಬ್ದಗಳನ್ನು ಬಳಸಿದರು. ಮುಖ್ಯವಾಗಿ ಮೋದಿಯವರ ತಾಯಿಯವರನ್ನು, ಸತ್ತು ಸ್ವರ್ಗದಲ್ಲಿರುವಂಥ ಆ ಮಹಾತಾಯಿಯನ್ನು ಕೂಡ ಇವರ ನಾಲಿಗೆ ಚಪಲ ಬಿಟ್ಟಿಲ್ಲ. ಇಡೀ ದೇಶ ಉಗುಳ್ತಾ ಇತ್ತು. ಇಡೀ ದೇಶ ಈ ದರಿದ್ರ ವಿದ್ಯಾರ್ಥಿಗಳ ಮುಖವಾಡದ ಗೂಂಡಾಗಳನ್ನು ಇನ್ನಿಲ್ಲದಂತೆ ಶಪಿಸ್ತಾ ಇತ್ತು. ಆಮೇಲೆ ಕಾನೂನು ಇತ್ಯಾದಿ ಅದರ ಉರುಳು, ಆಮೇಲೆ ತಗೊಳ್ಳಿ ಎಂತೆಂಥ ಆರ್ಭಟಿಸಿದವರೆಲ್ಲ ಹತ್ಕೊಂಡು ವಿಡಿಯೋ ಮಾಡಿದ್ದನ್ನು ಗಮನಿಸಿದ್ದೇವೆ. ಅವರ ಮೇಲೆ ಕಾನೂನಿನ ಕ್ರಮ ಆಗ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಈ ಎಲ್ಲದರ ಮಧ್ಯೆ ಮೋದಿಯವರು ನಿನ್ನೆ ಒಂದು ಅದ್ಭುತವಾದಂಥ ತೀರ್ಮಾನವನ್ನು ಕೈಗೊಂಡರು. ಶುಕ್ರವಾರ ರಾತ್ರಿ ಒಂದು ವಿಡಿಯೋವನ್ನು ಹರಿಬಿಟ್ರು. ಹಾದಿ ತಪ್ಪಿದ್ದೀರಿ, ನಿಮ್ಮನ್ನು ಮಿಸ್ಗೈಡ್ ಮಾಡಲಾಗಿದೆ, ನೀವು ಈ ದೇಶದ ಸಂಪತ್ತು, ಯುವ ಸಮುದಾಯವೇ ನಮ್ಮ ನಾಳಿನ ಬೆಳಕು, ಆದರೆ ನನ್ನ ತಾಯಿಯನ್ನೂ ಬಿಡದೆ ನನ್ನನ್ನು ಅತ್ಯಂತ ಕ್ಷುದ್ರವಾಗಿ, ಹೀನಾಯವಾಗಿ ನೀವು ಮೂದಲಿಸಿದ್ರಿ, ಅವಾಚ್ಯ ಶಬ್ದಗಳಿಂದ ಬೈದ್ರಿ, ಅಸಹ್ಯವಾದಂಥ ಸ್ಥಿತಿಯಲ್ಲಿ ನನ್ನನ್ನು ಚಿತ್ರಿಸಿದ್ರಿ. ಆದರೂ ಕೂಡ ನಿಮ್ಮ ವಯಸ್ಸೇ ಅಂಥದ್ದು. ಆ ವಯಸ್ಸಿನ ಹಂತದಲ್ಲಿ ನಿಮ್ಮನ್ನು ಯಾರಾದರೂ ಮಿಸ್ಯೂಸ್ ಮಾಡಿದರೆ ಇದೇ ರೀತಿಯಲ್ಲಿ ನೀವು ವರ್ತಿಸ್ತೀರಿ ಅನ್ನೋದನ್ನು, ಆ ವಯಸ್ಸನ್ನು ನಾನೂ ದಾಟಿ ಬಂದಿದ್ದೇನೆ ಅನ್ನುವ ಅರ್ಥದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾನವೀಯ ನೆಲೆಯಲ್ಲಿ ಒಬ್ಬ ಈ ದೇಶದ ಹಿರಿಯ ಅಜ್ಜನಾಗಿ ಯುವ ಸಮುದಾಯದ ಈ ತಪ್ಪುಗಳನ್ನು ಗುರುತಿಸ್ತಾ ಅವರು ಅದನ್ನು ಕ್ಷಮಿಸುವಂಥ ಒಂದು ಔದಾರ್ಯವನ್ನು ತೋರಿದರು. ಬಹುಶಃ ಅದನ್ನು ಮೋದಿಯವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದರೆ ಮೋದಿಯವರ ಈ ನಡೆಗೆ ಇಡೀ ವಿಶ್ವವೇ ನಿಬ್ಬೆರಗಿನಿಂದ
ಸ್ವಾಗತಿಸಿದೆ, ದಿಗ್ಮೂಢವಾಗಿದೆ, ಅಚ್ಚರಿಯನ್ನು ವ್ಯಕ್ತಪಡಿಸಿದೆ ಮತ್ತು ಅಭಿನಂದಿಸಿದೆ. ಆದರೆ ಈ ಅಭಿಜಿತ್ ದೀಪ್ಕೆ ಅನ್ನುವ ಅಡ್ನಾಡಿ ಜಿರ್ಲೆ, ಅವನಿಗೆ ಹೃದಯವಂತಿಕೆಯೂ ಇಲ್ಲ, ಮಾನವೀಯತೆಯೂ ಇಲ್ಲ, ಯಾವುದೇ ರೀತಿಯ ಹಿಂದು ಮುಂದಿನ ಜ್ಞಾನವೂ ಇಲ್ಲ, ಬುದ್ಧಿಶೂನ್ಯದ ಒಂದು ಅತ್ಯಂತ ನಿಕೃಷ್ಟ ಜೀವಿ ಅನ್ನೋದು ಅವರ ಇನ್ಸ್ಟಾದ ಪ್ರತಿಕ್ರಿಯೆಯಿಂದ ಅರ್ಥ ಆಗುತ್ತೆ. ಮೋದಿಯವರ ಈ ನಡೆಯನ್ನು ಅತ್ಯಂತ ಆಕ್ಷೇಪಾರ್ಹವಾಗಿ ಖಂಡಿಸಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ. ನೀವು ಏನೋ ವಿಡಿಯೋ ಮಾಡಿ ಅವರನ್ನು ಕ್ಷಮಿಸಿಬಿಟ್ರಿ, ಆದರೆ ಅವ್ರ ಮೇಲೆ ಹಾಕಿದ FIR ಅನ್ನು ತೆಗೆದಿಲ್ಲ. ನೀವು ಯಾಕೆ ತೆಗೆಬೇಕು? ಕ್ಷಮಿಸುವುದು ಅವರ ದೊಡ್ಡ ಗುಣ. ಕ್ಷಮಿಸುವುದರ ಅರ್ಥ ನೀವು ಮಾಡಿದ ಅಪರಾಧವನ್ನು ಮನ್ನಿಸುವುದು ಅಂತಲ್ಲ. ಈ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬಂದಂಥ ದೇಶದ್ರೋಹಿಗಳು, ಗೂಂಡಾಗಳು ಮಾಡಿದಂಥ ಈ ಕೃತ್ಯವನ್ನು ಕ್ಷಮಿಸುವುದು ಅವರ ಔದಾರ್ಯವೇ ಹೊರತು, ಅವರ ಹೃದಯವಂತಿಕೆಯ ಹೊರತು, ಅವರ ಸಂಸ್ಕಾರವೇ ಹೊರತು ಅದು ಕಾನೂನಿನ ಕ್ರಮ ಅಲ್ಲ. ನೆನಪಿಡಿ, ಮೋದಿಯವರು ಕೂತಿರುವಂಥ ಪೀಠ ಸಾಂವಿಧಾನಿಕ ಪೀಠ. ಅದು ಅವರಿಗೆ ನೀವು ಅವಾಚ್ಯ ಶಬ್ದಗಳಿಂದ ಹೀನಾಯವಾಗಿ ಒಂದು ಹೆಣ್ಣುಮಗಳಂತೂ ಮಾತಾಡಿದ ರೀತಿಯನ್ನ, ಅದು ಇಡೀ ಹೆಣ್ಣು ಕುಲಕ್ಕೆ ಅವಮಾನ. ಅದು ಆ ಶಬ್ದಗಳನ್ನು ನಾವು ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಮಲೋನಿ ಮತ್ತು ಮೋದಿಯವರನ್ನ ಹೆಸರೇಳಿ ಅವರು ಹೇಳಿದಂಥ ಮಾತಿದೆಯಲ್ಲ, ಅದು ಹೆಣ್ಣು ಕುಲಕ್ಕೆ ಅತ್ಯಂತ ದ್ರೋಹ ಬಗೆದಾಗೆ ಅಂತ. ಅವಳೊಬ್ಬಳು ಹೆಣ್ಣೆ ಅಲ್ಲ ಅಂತ. ಇಂಥ ಸ್ಥಿತಿಯಲ್ಲಿದ್ದವರನ್ನ ಮೋದಿಯವರು ಕ್ಷಮಿಸಿದ್ದಾರೆ ಅಂತಂದರೆ ಅದು ಅವರ ಅನುಭವ, ಅಧ್ಯಾತ್ಮ ಮತ್ತು ಅವರ ಜೀವನದ ಪರಿಕ್ರಮದ ಒಂದು ಭಾವಪ್ರಜ್ಞೆ ಅಂತ ನಾನು ಭಾವಿಸಿದ್ದೇನೆ. ಅದವರ ದೊಡ್ಡತನ. ಅವರು ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಅದರಿಂದ ಅವರು ಇವತ್ತು ವಿಶ್ವಮಾನ್ಯರಾದರು. ಆದರೆ ಅಭಿಜಿತ್ ದೀಪ್ಗೆ ತಿಳ್ಕೊಳ್ಳಿ, ಕ್ಷಮಿಸುವುದು ಅನ್ನೋದರ ಅರ್ಥ ನಿಮ್ಮ ಮೇಲೆ ನಿಮ್ಮ ಗುಂಡಾಗಿರಿ ಮಾಡಿದಂಥ, ಆ ದುರ್ವರ್ತನೆ ಮಾಡಿದಂಥ, ಆ ಹಲ್ಕ ಕೆಲಸ ಮಾಡಿದಂಥ ವಿದ್ಯಾರ್ಥಿಗಳ ಹೆಸರಿನ ದೇಶದ್ರೋಹಿಗಳನ್ನು ಕಾನೂನು ಮುಕ್ತವಾಗಿ ಅಬ್ಬೆಪಾರಿಗಳಾಗೆ, ಗೂಳಿಗಳ ಹಾಗೆ ತಿರುಗ್ಲಿಕ್ಕೆ ಬಿಡ್ತಾರೆ ಅಂತ ಅರ್ಥ ಅಲ್ಲ. ಅಭಿಜಿತ್ ದೀಪ್ಗೆ ಎಂಥವನು ಅನ್ನೋದು ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರದ ತಮ್ಮ ವಿಜಯೋತ್ಸವದ ಆಚರಣೆಯ ಮಗ್ಗುಲಿನಲ್ಲಿ ಅವರ ಎಲ್ಲ ಮುಳ್ಳುಗಳು, ಅವರ ಎಲ್ಲ ವಿರೂಪಗಳು, ಅವರ ಎಲ್ಲ ದುಷ್ಟ ಮುಖಗಳು ಒಂದೊಂದಾಗಿ ಹೊರಗೆ ಬರ್ತವೆ. ಜನ ಇದನ್ನು ಎಚ್ಚರದಿಂದ ಗಮನಿಸಬೇಕು ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ 10 ರಿಂದ 11 ದಿನಗಳ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷಗಳು ಇನ್ನಿಲ್ಲದ ರಾದ್ಧಾಂತವನ್ನು ಮಾಡ್ತಾ ಇವೆ. ಪ್ರತಿ ಮಾತಿಗೂ ಗಲಾಟೆ ಮಾಡ್ತಾ ಇವೆ. ಪ್ರತಿ ಹಂತದಲ್ಲಿ ಅವರು ಈ ಬೀದಿ ಜಗಳಕ್ಕೆ ಇಳಿಯುವುದನ್ನು ತಮ್ಮ ಜನ್ಮಸಿದ್ಧ ಹಕ್ಕು ಅಂತ ಭಾವಿಸಿದ್ದಾರೆ. ಯಾವುದೇ ಅರ್ಥಪೂರ್ಣವಾದ ಚರ್ಚೆಗೆ ಅವರು ಈಡಾಗ್ತಾ ಇಲ್ಲ. ಚರ್ಚೆಯ ಹೆಸರಿನಲ್ಲಿ ಅಸಂಬದ್ಧಗಳು ನಡೀತಾ ಇದೆ. ಮೈಕನ್ನು ಸ್ವತಃ LOP ಅದನ್ನು ಬಂದ್ ಮಾಡಿ ಮೈಕ್ ಬಂದಾಗಿದೆ ಅಂತ ಗಲಾಟೆ ಮಾಡಿ ಮತ್ತೆ ಮೈಕನ್ನು ಸ್ವಿಚ್ ಆನ್ ಮಾಡಿದ್ದಂಥದ್ದು ಎಲ್ಲರಿಗೂ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದೆ. ಈಡಿಯಟ್ ಅನ್ನುವ ಶಬ್ದದಿಂದ ಹಿಡಿದು ಆ ಪಪ್ಪು ಅನ್ನುವಂಥ MP ರಾಮನ ತೇಜೋವಧೆ ಮಾಡುವಲ್ಲಿವರೆಗೂ ಮುಂದಾಗಿದೆ. ಸದನ ರಣಾಂಗಣವಾಗಿದೆ. ಅದರ ಮಧ್ಯೆಯೂ 2 ಬಹಳ ಮುಖ್ಯವಾದ ಬಿಲ್ಲು ಮಂಡನೆಯಾಗಿದೆ ಮತ್ತು ಪಾಸ್ ಆಗಿದೆ. ಇವೆಲ್ಲದರ ಮಧ್ಯೆ ಅಮಿತ್ ಶಾ ಅವರ ನಿಗೂಢವಾದ ಒಂದು ಕಣ್ಮರೆ, ಅವರು ಸದನಕ್ಕೆ ಕಾಲಿಡದೇ ಇದ್ದಂಥ ರೀತಿ, 10-12 ದಿನಗಳಲ್ಲಿ ಒಂದು ಸಾರಿ ಅವರು ಕಾಣಿಸ್ಕೊಳ್ಳೋದನ್ನು ಬಿಟ್ಟರೆ ಜುಲೈ 20ರ ಘೋರ ಘಟನೆಯ ನಂತರ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ನೀವು ಗಮನಿಸಿದ್ದೀರಿ. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಒಂದು ಪ್ರಪಗಾಂಡವನ್ನು ಸೃಷ್ಟಿ ಮಾಡ್ತಾ ಇದೆ, ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾ ಇದೆ. ಏನು ಅಂತಂದರೆ, ಅಮಿತ್ ಶಾ ಹೆದರಿದ್ದಾರೆ, ಅಮಿತ್ ಶಾ ಓಡಿ ಹೋಗಿದ್ದಾರೆ, ಅಮಿತ್ ಶಾ ಗಾಯಬ್ ಆಗಿದ್ದಾರೆ, ಅಮಿತ್ ಶಾ ಅಡಗಿ ಕೂತಿದ್ದಾರೆ. ದೊಡ್ಡ ಖರ್ಗೆಯವರಂತೂ ಅಮಿತ್ ಶಾ ಅವರನ್ನು ಅವರ ಮನೆಯಿಂದ ಎಳೆದು ತರ್ತೇವೆ ಅಂತ ಗಂಟಲನ್ನು ಹರಿದುಕೊಂಡು ಮಾತಾಡುವ ಮಟ್ಟಕ್ಕೆ, ಶುಕ್ರವಾರ ಪಾರ್ಲಿಮೆಂಟಿನ ಹೊರಗಡೆ ಅಮಿತ್ ಶಾ ಗಾಯಬ್ ಹೇ, ಅಮಿತ್ ಶಾ ಕಾಣೆಯಾಗಿದ್ದಾರೆ ಅನ್ನುವಂಥ ಪೋಸ್ಟರನ್ನು ಹಿಡಿದು ಪ್ರತಿಭಟನೆ ಮಾಡುವಲ್ಲಿಯವರೆಗೆ ಅದು ಬಂದು ನಿಂತಿದೆ.
ಇಡೀದಾದಂಥ ಒಂದು ದೇಶ ಒಂದು ಬಿಗುಮಾನದ ಪರಿಸ್ಥಿತಿಯಲ್ಲಿ ನಿಂತಿದೆ. ಸಂಸತ್ತಿನ ಈ ಮಳೆಗಾಲದ ಅಧಿವೇಶನ ಕಂಡು ಕೇಳರಿಯದ ದುರ್ವರ್ತನೆಗೆ ಸಾಕ್ಷಿಯಾಗಿದೆ. ಸಂಸತ್ ಅಧಿವೇಶನ ಒಂದು ರೀತಿಯಲ್ಲಿ ನಿಗಿಯಾಗಿ ಉರಿತ ಬೂದಿ ಮುಚ್ಚಿದ ಕೆಂಡದ ಹಾಗೆ ಆಸ್ಫೋಟಕ ಸ್ಥಿತಿಯಲ್ಲಿ ನಿಂತಿದೆ. ಇಂಥ ಹೊತ್ತಿನಲ್ಲೂ ಕೂಡ ಅಮಿತ್ ಶಾ ಸದನಕ್ಕೆ ಕಾಲಿಡ್ತಾ ಇಲ್ಲ. ಅಮಿತ್ ಶಾ ಅವರ ಪ್ರವೃತ್ತಿ ಅಲ್ಲ ಇದು ಅಂತ. ಅಮಿತ್ ಶಾ ಅವರು ಯಾವುದನ್ನಾದರೂ ತಪ್ಪಿಸಿಕೊಂಡಾರೋ, ಅಧಿವೇಶನದ ಯಾವುದೇ ಕ್ಷಣವನ್ನು ಯಾವುದೇ ದಿನವನ್ನು ಅವರು ತಪ್ಪಿಸಿಕೊಳ್ಳುವ ಪ್ರಶ್ನೆನೇ ಇಲ್ಲ. ತಪ್ಪಿಸಿಕೊಂಡಿದ್ದಾರೆ ಮತ್ತು ಅಧಿವೇಶನ ನಡೀತಾ ಇರುವಾಗಲೂ ಅವರು ಬಂದಿಲ್ಲ ಅಂತ ಆದಾಗಲೆಲ್ಲ ಈ ದೇಶ ಒಂದು ಬೃಹತ್ ನಿರ್ಣಯ, ಬೃಹತ್ ಹೆಜ್ಜೆ ಮತ್ತು ಒಂದು ಕ್ರಾಂತಿಕಾರಿಕವಾದಂಥ ಕ್ಷಣಗಳಿಗೆ ಮುಖಾಮುಖಿಯಾಗಿದೆ. ಅದು 370 ಹಿಡಿದು ಆಗಾಗ ಅಲ್ಲಲ್ಲಿ ಇಂಥ ಉದಾಹರಣೆಗಳನ್ನು ನಿಮಗೆ ಕೊಡಬಹುದು. ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ, ಅಮಿತ್ ಶಾ ಅವರ ಮುಂದಿನ ನಡೆ ಏನು? ಯಾಕೆಂತಂದರೆ ಈ ಎಂಟದೆಯ ಬಂಟ ಯಾವುದೇ ಹೋರಾಟ, ಯಾವುದೇ ಕೂಗಾಟ, ಯಾವುದೇ ಬಾವಿಗಿಳುವಿಕೆ, ನೀವು ಯಾವುದೇ ಅಸ್ತ್ರ ಯಾವುದೇ ಪ್ರಯೋಗ ಮಾಡಿ, ಯಾವುದಕ್ಕೂ ಜಗ್ಗುವವರಲ್ಲ. ಸ್ವತಃ ಸದನದಲ್ಲಿ ನಿಂತು ಯಾವ ಹೊತ್ತಲ್ಲಿ ಮಾತಾಡಬೇಕು, ಯಾವ ಹೊತ್ತಲ್ಲಿ ಮೌನವನ್ನು ತಳೆಬೇಕು, ಒಂದು ಕಣ್ಣಸನ್ನೆಯಲ್ಲೇ ತನ್ನ ಇಡೀ ಪಕ್ಷದ ಒಂದು ಸದಸ್ಯರನ್ನ ಹುರಿಗೊಳ್ಳಿಸುವ, ವಿಪಕ್ಷಗಳ ಮೇಲೆ ಮುಗಿಬೀಳುವ ಕೆಲಸವನ್ನ ಅಮಿತ್ ಶಾ ಮಾಡ್ತಾರೆ. ಅಮಿತ್ ಶಾ ಅವರ ಬಗ್ಗೆ ಎಂಥ ಒಂದು ನಂಬಿಕೆ ಪ್ರಧಾನಿಗೆ ಅಂತಂದ್ರೆ, ಅವರು ಸದನದಲ್ಲಿ ಬಹಳ ಮಹತ್ವದ ಬಿಲ್ಲು ಮಂಡನೆಯಾಗುವಂಥ ಹೊತ್ತಿನಲ್ಲಿ ಕೂಡ ಚಾರಿತ್ರಿಕವಾದಂಥ ಒಂದು ಸಂಕ್ರಮಣದ ಸ್ಥಿತಿ ಅಂತ ಭಾವಿಸುವ ಸಂದರ್ಭದಲ್ಲಿ ಕೂಡ ಅಮಿತ್ ಶಾ ಅವರ ಮೇಲೆ ನಂಬಿಕೆ ಇಟ್ಟು ವಿದೇಶ ಪ್ರಯಾಣವನ್ನು ಕೈಗೊಂಡದ್ದಿದೆ. ಅಷ್ಟರ ಮಟ್ಟಿಗೆ ಅಮಿತ್ ಶಾ ಸದನದ ಮೇಲೆ ಕಂಟ್ರೋಲನ್ನು ಹೊಂದಿದ್ದಾರೆ. ಅವರು ಯಾವಾಗಲೂ ಸದನದಿಂದ ಆಚೆ ಉಳಿಯುವ ಪ್ರಶ್ನೆನೇ ಇಲ್ಲ. ಇಂಥ ಹೊತ್ತಲ್ಲಿ ಸದನದಿಂದ ಆಚೆ ಇದ್ದಾರೆ. 1-2 ದಿನ ಅಲ್ಲ, ನಿರಂತರವಾಗಿ 10ರಿಂದ 11 ದಿನ ಅವರು ಸದನಕ್ಕೆ ಕಾಲಿಟ್ಟಿಲ್ಲ. ಇದು ವಿಪಕ್ಷಕ್ಕೆ ಈಗ ನುಂಗಲಾರದ ತುತ್ತು. ಇದು ವಿಪಕ್ಷವನ್ನು ತಲ್ಲಣಿಸಿದೆ. ಇದು ವಿಪಕ್ಷವನ್ನು ಧೃತಿಗೆಡಿಸಿದೆ. ಯಾಕಂತಂದ್ರೆ ಯಾವಾಗಲೂ ಹಾಗೆ ಒಂದು ಹುಲಿ ಅದು ಮೌನವಾಗಿದೆ, ಆರ್ಭಟಿಸ್ತಾ ಇಲ್ಲ, ಅದು ಮೌನವಾಗಿ ಕೂತಿದೆ ಅಂತಾದರೆ ಅದು ಹೊಂಚಾಗ್ತಾ ಇದೆ ಅಂತ ಅರ್ಥ. ಹೊಸ ಬೇಟೆಯನ್ನ ಅದು ಹುಡುಕ್ತಾ ಇದೆ ಅಂತ ಅರ್ಥ. ಆ ಬೇಟೆಗಾಗಿ ಅದು ತನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಓವೈಸಿ ಒಂದು ಮಾತನ್ನು ಹೇಳ್ತಾ ಇದ್ರು, ಅಮಿತ್ ಶಾ ಅವರೇನಾದರೂ ಮೌನವಾಗಿದ್ದಾರೆ, ಅಮಿತ್ ಶಾ ಅವರು ಸದನದಿಂದ ಹೊರಗೆ ನಿಂತಿದ್ದಾರೆ, ಅಮಿತ್ ಶಾ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಾದ್ರೆ ಒಂದು ಬಹುದೊಡ್ಡ ನಿರ್ಧಾರಕ್ಕೆ ಅವರು ಹುರಿಗೊಳ್ತಾ ಇದ್ದಾರೆ ಅಂತ ಅರ್ಥ. ವಿಪಕ್ಷಗಳು ಮೈಮಾರಬಾರದು, ವಿಪಕ್ಷಗಳು ಜಾಗೃತಾವಸ್ಥೆಯಲ್ಲಿರಬೇಕು. ಇವರು ಏನೇ ಅಬ್ಬರಿಸಲಿ, ಏನೇ ಗಲಾಟೆ ಮಾಡಲಿ, ಏನೇ ಮಾತಾಡಲಿ, NDA ಸರ್ಕಾರ ಅಂತ ಬಂದಾಗ ಇಡೀ ವಿಪಕ್ಷಗಳು ಮೈ ಮೇಲೆ ಎಣ್ಣೆ ಸುರ್ಕೊಂಡಾಗೆ, ಬೆಂಕಿ ಬಿದ್ದ ಹಾಗೆ ಬೆದರುವುದು ಮತ್ತು ಹೆದರುವುದು ಒಬ್ಬ ವ್ಯಕ್ತಿ, ಒಂದೇ ಒಂದು ವ್ಯಕ್ತಿಗೆ, ಅದು ಅಮಿತ್ ಶಾ ಅವರಿಗೆ. ಹಾಗಾಗಿ ಈ ಅಮಿತ್ ಶಾ ಅವರ ಅನುಪಸ್ಥಿತಿ, ಅಮಿತ್ ಶಾ ಅವರು ಸದನಕ್ಕೆ ಬರದೇ ಇರುವಂಥ ಸ್ಥಿತಿ, ನಿರಂತರವಾಗಿ 10-11 ದಿನ ಅವರು ಗಾಯಬಾದದ್ದು ಇಡೀ ವಿಪಕ್ಷಕ್ಕೆ ಬೆಂಕಿ ಬಿದ್ದ ಸ್ಥಿತಿ. ಏನು ಆಗ್ತಾ ಇದೆ, ಯಾಕೆ ಬರ್ತಾ ಇಲ್ಲ, ಅದರ ಬಗ್ಗೆ ಅವರಿಗೆ ಚಿಂತೆ ಮಾಡಿ ಕೊನೆಗೂ ಒಂದು ಅಸ್ತ್ರವನ್ನು ಹೊರತೆಗೆದ್ರು. ಅಮಿತ್ ಶಾ ಅವರನ್ನೇ ಟಾರ್ಗೆಟ್ ಮಾಡೋದು, ಅಮಿತ್ ಶಾ ಅವರ ಕ್ಷಮೆಗೆ ಒತ್ತಾಯ ತರುವಂಥದ್ದು, ಅಮಿತ್ ಶಾ ಅವರ ಸದನಕ್ಕೆ ಬಂದು ಮಾತಾಡಲೇಬೇಕು ಅಂತ ಹಠ ತೊಡುವಂಥದ್ದು. ಇವೆಲ್ಲದರ ಮೂಲಕ ಅಮಿತ್ ಶಾ ಅವರನ್ನು ಸದನಕ್ಕೆ ಎಳೆಯಲೇಬೇಕು ಅನ್ನುವಂಥ ಹಠ ತೊಟ್ಟರು ಕೂಡ ಪ್ರತಿ ಕ್ಷಣ ಪ್ರತಿ ದಿನ ಸದನದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಪಾಲ್ಗೊಳ್ಳುವಂಥ ಅಮಿತ್ ಶಾ 10-11 ದಿನದಿಂದ ಬಂದಿಲ್ಲ. ಇದು ದೇಶದ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಳೆದ ವರ್ಷ ಈ ವಕ್ಫ್ ಬಿಲ್ಲು ಗಲಾಟೆ ಆಗತ್ತೆ, ದೊಂಬೆ ಆಗತ್ತೆ, ಹೊಡೆದಾಟ ಬಡದಾಟ ರಕ್ತಪಾತ ಏನೆಲ್ಲ ಆಗ್ಬಿಡ್ಬೋದು,
370 ಸಂದರ್ಭದಲ್ಲಿ ಆಗ್ತದೆ ಅಂತ ಭಾವಿಸಲಾಗಿತ್ತಲ್ಲ, ಅದು ಈಗ ಆಗತ್ತೆ ಅಂತಲೇ ಇಡೀ ದೇಶ ಪ್ರತಿಪಕ್ಷ ನಂಬಿತ್ತು, ನಿರೀಕ್ಷಿಸಿತ್ತು. ಆದರೆ ಅದು ಎಷ್ಟು ಸೂಕ್ಷ್ಮವಾಗಿ, ಸುಲಭವಾಗಿ, ಸುಲಲಿತವಾಗಿ ಆ ಬಿಲ್ಲನ್ನು ಅಮಿತ್ ಶಾ ಪಾಸ್ ಮಾಡಿಸಿದ್ರು ಅಂತಂದರೆ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಚಾರಿತ್ರಿಕ ಬಿಲ್ಲು ಮಂಡನೆಯಾಗಿ ಪಾಸ್ ಆಗುವಂಥ ಸಂದರ್ಭದಲ್ಲೂ ಪ್ರಧಾನಿಯವರು ವಿದೇಶದಲ್ಲಿದ್ದರು, ನೆನಪಿಡಿ. ಅಂದರೆ ಅಮಿತ್ ಶಾ ಅವರ ಬಗ್ಗೆ ಎಷ್ಟು ನಂಬಿಕೆ ಮತ್ತು ಅಮಿತ್ ಶಾ ಅವರಿಗೆ ಇಡೀ ಸದನದ ಚಟುವಟಿಕೆಗಳ ಮೇಲೆ, ಪ್ರಕ್ರಿಯೆ ಮೇಲೆ ಎಂಥ ಹಿಡಿತ ಇದೆ ಅನ್ನೋದಕ್ಕೆ ಇದು ಒಂದು ಜೀವಂತ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ಅಮಿತ್ ಶಾ ಊರು ಬಿಟ್ಟಿದ್ದಾರ? ಅಮಿತ್ ಶಾ ವಿದೇಶಕ್ಕೆ ಹೋಗಿದ್ದಾರ? ಅಮಿತ್ ಶಾ ಭೂಗತವರಾಗಿದ್ದಾರ? ಅಮಿತ್ ಶಾ ಹೆದರಿ ಬಿಟ್ರ? ಈ ಎಲ್ಲ ಒಂದು ಜುಲೈ 20ರ ಘಟನೆಗೆ ಅಮಿತ್ ಶಾ ಹಾಗಾದರೆ ಸಂಪೂರ್ಣವಾಗಿ ತನ್ನ ಜಂಗಾಬಲವನ್ನೇ ಕಳ್ಕೊಂಡ್ರ? ಸಂಸತ್ತಿಗೆ ಮುಖ ಮಾಡುವ ಸ್ಥಿತಿಯಲ್ಲೇ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಹುಟ್ಟಾಗ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದವರು, ಕಾಂಗ್ರೆಸ್ಸಿನವರು. ಹಾಗಾದರೆ ಏನಾಗ್ತಾ ಇದೆ? ಅಮಿತ್ ಶಾ ಎಲ್ಲಿದ್ದಾರೆ? ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ? ಅಮಿತ್ ಶಾ ಯಾಕೆ ಬರ್ತಾ ಇಲ್ಲ? ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮತ್ತು ಅಮಿತ್ ಶಾ ಅವರ ಬಗ್ಗೆ ನಿಮಗೇನು ಕುತೂಹಲ ಇದೆ, ನಿಮ್ಮ ಪ್ರಶ್ನೆಗಳೇನು, ಮತ್ತು ಈ ಚರ್ಚೆಯಲ್ಲಿ ನೀವು ಕಂಡುಕೊಂಡಂಥ ಒಂದು ಮಾರ್ಮಿಕವಾದಂಥ ನೆಲೆಗಳೇನು, ದಯವಿಟ್ಟು ಪ್ರತಿಕ್ರಿಯಿಸಿ. ನೋಡಿ, ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ, ಆದರೆ ಪಾರ್ಲಿಮೆಂಟಿಗೆ ಬರ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಅವರ ಗೃಹ ಕಚೇರಿಗೆ ಬರ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. MP ಗಳೊಟ್ಟಿಗೆ ಮೀಟಿಂಗ್ ಮಾಡ್ತಾರೆ, ಮಂತ್ರಿಗಳೊಟ್ಟಿಗೆ ಮೀಟಿಂಗ್ ಮಾಡ್ತಾರೆ, ಎದುರು ಪಕ್ಷ ವಿಪಕ್ಷದೊಟ್ಟಿಗೆ ಅವರೊಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳೊಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅಜಿತ್ ದೋವಲ್ ಒಟ್ಟಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಯಾವ ಮಟ್ಟದ್ದು ಅಂತಂದರೆ ಬೆಳಗ್ಗೆ ಬಂದರೆ ಮಧ್ಯರಾತ್ರಿಯವರೆಗೆ. ಹಾಗಾದರೆ ಏನು? ಸಂಸತ್ತಿಗೆ ಯಾಕೆ ಬರ್ತಾ ಇಲ್ಲ? ಇದು ಈಗ ಪ್ರಶ್ನೆ. ಯಾಕೆಂದರೆ ಪ್ಯಾಲೆಟ್ ಗನ್ ಅಂತ ಅದರ ಮೇಲೆ ಮುಗಿಬೀಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅಮಿತ್ ಶಾ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಕ್ಷಮೆಗೆ ಒತ್ತಾಯ ತರಲಾಗ್ತಾ ಇದೆ. ರಾಹುಲ್ ಗಾಂಧಿ ಅಂತೂ ವಿದ್ಯಾರ್ಥಿಗಳ ಮೇಲೆ ಗೋಲಿಬಾರಿಗೆ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿದ್ರು, ಫೈರಿಂಗ್ ಆರ್ಡರ್ನೇ ಕೊಟ್ಟಿದ್ರು ಅನ್ನುವ ಹಸಿಯಾದ ಸುಳ್ಳನ್ನು ಕೂಡ ಹೇಳುವ ಮಟ್ಟಕ್ಕೆ ಬಂದರು. ಅಜೆಂಡಾದಲ್ಲಿರಲಿಲ್ಲ, ಆದರೂ ಕೂಡ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026 ದಿಢೀರನೆ, ಯಾಕೆಂದರೆ ಜಂತರ್ ಮಂತರ್, ಅದರ ನಂತರದ ಬೆಳವಣಿಗೆ, 20ರ ಗಲಾಟೆ, ಹಿಂಸೆ, ಉದ್ವಿಗ್ನತೆ ಇವೆಲ್ಲವನ್ನ ಇಟ್ಟುಕೊಂಡು ಆ ಬಿಲ್ಲನ್ನು ರೆಡಿ ಮಾಡಲಾಯಿತು. ಅದು ಮಂಡನೆಯೂ ಆಯಿತು, ಪಾಸು ಆಯಿತು. ಇಂಥ ಸಂದರ್ಭದಲ್ಲೂ ಅಮಿತ್ ಶಾ ಬಂದಿಲ್ಲ, ನೆನಪಿಡಿ. ಆಮೇಲೆ ಅತ್ಯಂತ NDA ಸರ್ಕಾರದ ಮಹತ್ವದ ಚರ್ಚೆಗೆ ಇಂಬು ಕೊಡಬೇಕು ಅನ್ನುವಂಥ ಒಂದು ಇರಾದೆಯಲ್ಲೇ ಮಂಡಿಸಲು ಹೊರಟಂಥ ಒಂದೇ ಮಾತರಂ ಬಿಲ್. ನಿಜಕ್ಕಾದರೆ ಗೃಹ ಮಂತ್ರಿಯೇ ಇದನ್ನು ಮಂಡಿಸಬೇಕು, ಆದರೆ ಅವರು ಆ ಸಂದರ್ಭದಲ್ಲೂ ಅಮಿತ್ ಶಾ ಹಾಜರಿರಲಿಲ್ಲ, ಅಮಿತ್ ಶಾ ಮಂಡಿಸಲಿಲ್ಲ. ಇಲಾಖೆಯ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅದನ್ನು ಮಂಡಿಸ್ತಾರೆ. ಯಾಕೆ ಈ ನಿಗೂಢತೆ? ಯಾಕೆ ಈ ದೂರ? ಯಾಕೆ ಇಲಾಖೆಯ ಕಚೇರಿಗೆ ಬರ್ತಾರೆ, ಆದರೆ ಸಂಸತ್ ಅಧಿವೇಶನಕ್ಕೆ ಬರ್ತಾ ಇಲ್ಲ? ಇದು ಎಲ್ಲರ ಪ್ರಶ್ನೆ. ಮತ್ತು ಇದರ ಮಧ್ಯೆ ಒಂದು ಘಟನೆ ನಡೆದದ್ದು ವಿಪಕ್ಷಗಳ ಜಂಗಾಬಲವನ್ನು ಉಡುಗಿಸಿದೆ. ಅಧಿವೇಶನ ನಡೀತಾ ಇರುವಾಗಲೇ ಪ್ರಧಾನಿ ಮೋದಿಯವರನ್ನು NCP ಅಧ್ಯಕ್ಷ ಶರದ್ ಪವಾರ್ ಮತ್ತು ತನ್ನ ಮಗಳು ಸುಪ್ರಿಯಾ ಸುಳೆಯವರೊಟ್ಟಿಗೆ ಭೇಟಿಯಾಗ್ತಾರೆ. ಅದಕ್ಕಿಂತ ಮಹತ್ವದ ಇನ್ನೊಂದು, ರಾಹುಲ್ ಗಾಂಧಿ ಮತ್ತು ಇಂಡಿ ಕೂಟದ ಚಿತ್ತವನ್ನು ಅಥವಾ ಅವರ ಇಡೀದಾದಂಥ ಒಂದು ಜಂಗಾಬಲವನ್ನು ಉಡುಗಿಸಿದ್ದೇನು ಅಂತಂದರೆ, ಸುಪ್ರಿಯಾ ಸುಳೆ ಅವರು ಪ್ರಧಾನಿಯವರನ್ನು ಭೇಟಿಯಾದ ನಂತರ ನೇರವಾಗಿ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ. ಅಷ್ಟೇ ಅಲ್ಲ, 1-1.5 ಗಂಟೆಗೂ ಹೆಚ್ಚು ಕಾಲ ಅವರೊಟ್ಟಿಗೆ ಚರ್ಚೆ ಮಾಡ್ತಾರೆ. ಯಾರು ಈ ಸುಪ್ರಿಯಾ ಸುಳೆ? ಇಂಡಿ ಕೂಟದ ಸದಸ್ಯೆ,
ಇದೇ ನೀಟಿನ ಹೋರಾಟದ ಸಂದರ್ಭದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಂತ MP, ಅತ್ಯಂತ ಉಗ್ರವಾದ ಭಾಷೆಯಲ್ಲಿ ಸರ್ಕಾರದ ನಿರ್ಧಾರಗಳನ್ನು ನಡೆಯನ್ನು ಖಂಡಿಸಿದವರು. ಇಂಥ ಸುಪ್ರಿಯಾ ಸುಳೆ ಈಗ ಅಮಿತ್ ಶಾ ಅವರೊಟ್ಟಿಗೆ ಗಂಟೆಗೂ ಹೆಚ್ಚು ಕಾಲ ಮಾತಾಡ್ತಾರೆ ಅಂತಾದರೆ ಇದರ ಮರ್ಮ ಏನು? ಇದು ಈಗ ವಿಪಕ್ಷಕ್ಕೆ ನುಂಗಲಾರದ ಬಿಸಿ ತುಪ್ಪ. ಏನೋ ಆಗ್ತಾ ಇದೆ. ಯಾಕೆಂದರೆ ಆಗಸ್ಟ್ 13ಕ್ಕೆ ಅಧಿವೇಶನ ಕೊನೆಗೊಳ್ಳುತ್ತದೆ. 7-8 ಮಹತ್ವದ ಬಿಲ್ಲನ್ನು ಮಂಡಿಸಲಿಕ್ಕೆ ಅಜೆಂಡಾದಲ್ಲಿ ಈಗಾಗಲೇ NDA ಸರ್ಕಾರ ನಿರ್ಧಾರ ಮಾಡಿದೆ. ಇಂಥ ಸಂದರ್ಭದಲ್ಲಿ ಯಾಕೆ ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ? ಇದರ ಮಧ್ಯೆ ನೀವು ಇನ್ನೊಂದು ಗಮನಿಸಬೇಕು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಅತ್ಯಂತ ಕರಾರುವಕ್ಕಾಗಿ CJPಗಳು, ಕಾಂಗ್ರೆಸ್ಸಿಗರು, ಇಂಡಿ ಕೂಟ ಎಲ್ಲರೂ ಕೇಳ್ತಾ ಬಂದರು. ಏನೇ ಮಾತುಕತೆ ಏನೇ ಇದ್ರೂ ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರವೇ ಅಂತ. ಇಷ್ಟಾಗಿಯೂ ನೆನಪಿಡಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು NDA ಸರ್ಕಾರ ಅಂದರೆ ಪ್ರಧಾನಿ ಮೋದಿ, ಅಮಿತ್ ಶಾ ಟೀಮ್ ತೆಗೆದುಕೊಳ್ತದೆ ಅಂತ ಯಾರಿಗೂ ಭರವಸೆ ಇರಲಿಲ್ಲ. ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ರಿಪೋರ್ಟು, ಇನ್ನೊಂದು ಇಡೀ ಪ್ರತಿಪಕ್ಷದ ಬ್ರಹ್ಮಾಸ್ತ್ರವನ್ನೇ ಕಸಿದುಕೊಳ್ಬೇಕು ಅನ್ನುವಂಥ ರಾಜಕೀಯದ ಒಂದು ಸೂಕ್ಷ್ಮತೆ, ಅಮಿತ್ ಶಾ ಅವರ ಚಾಣಾಕ್ಷತನ, ದಿಢೀರಂತ ರಾಜೀನಾಮೆ, ಇಡೀ ವಿಪಕ್ಷ ದಂಗಾಗಿ ಹೋಯಿತು ಅಂತ. ವಿಜಯೋತ್ಸವ ಆಚರಿಸ್ಬೋದು, ಇನ್ನೊಂದು ಮಗದೊಂದು 7 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಈ CJP ಗೂಂಡಾಗಳು ಏನು ಮಾಡಿದ್ರು ಅಂತೆಲ್ಲ ನೋಡಿದ್ರಿ ನೀವು. ಆದರೆ 12 ವರ್ಷದ ಒಂದು ಪರಿಕ್ರಮ ಹೇಳುವ ಪ್ರಕಾರ ಏನು, ಅಮಿತ್ ಶಾ ಮತ್ತು ಮೋದಿಯವರು ತಮ್ಮ ಸಂಪುಟದ ಯಾವುದೇ ಸಚಿವನ ತಲೆದಂಡವನ್ನು ಮಾಡುವುದಿಲ್ಲ. ಆದರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಪ್ರತಿಪಕ್ಷವನ್ನು ಹಣಿಬೇಕು ಅನ್ನುವಂಥ ಒಂದು ರಾಜಕೀಯ ರಣತಂತ್ರದ ಫಲವಾಗಿ ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡರು. ಇದು ವಿಪಕ್ಷಗಳಿಗಾದ, CJPಗಳಿಗಾದ ಮೊದಲ ಆಘಾತ. ಇದರ ಮಧ್ಯೆ ಈಗ ಏನೋ ಒಂದು FIR ತೆಗೆದುಕೋಬೇಕು, FIR ವಾಪಸ್ ತಗೊಳ್ಳಿ, ನಾವು ಇವರು ಸುಪ್ರೀಂ ಕೋರ್ಟ್ ಜಡ್ಜೊಟ್ಟಿಗೆ ಮಾತಾಡ್ಬಿಡ್ತೇವೆ. ಈ CJPಗಳ ಅವಾಂತರ ಮತ್ತು ಬುದ್ಧಿಹೀನತೆ, ಸಾಂವಿಧಾನಿಕವಾದ ತಿಳುವಳಿಕೆಯ ಶೂನ್ಯತೆ ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ನೇರವಾಗಿ ಸುಪ್ರೀಂ ಕೋರ್ಟಿನ ಆರ್ಡರನ್ನು ಓವರ್ಟೇಕ್ ಮಾಡ್ತಾರೆ, ಓವರ್ ರೂಲ್ ಮಾಡ್ತಾರೆ. ಅದರ ಜೊತೆಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಜಡ್ಜನ್ನೇ ಭೇಟಿಯಾಗ್ಬಿಡ್ತೇವೆ ಅನ್ನುವಂಥ ದಡ್ಡತನವನ್ನು ತೋರಿಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಎಲ್ಲರ ಪ್ರಶ್ನೆ ಏನು ಅಂತಂದರೆ, ಅಮಿತ್ ಶಾ ಯಾಕೆ ಬರ್ತಾ ಇಲ್ಲ? ಹಾಗಾದರೆ ಡಿಲಿಮಿಟೇಷನ್ ಬಿಲ್ಲನ್ನು ತಂದುಬಿಡ್ತಾರೆಯೇ? ಅಷ್ಟು ಸುಲಭ ಇದೆಯೇ? ಸಮಯ ಇದೆಯೇ ಅನ್ನುವ ಪ್ರಶ್ನೆ. ಆದರೆ ಇವೆಲ್ಲದರ ಆಚೆ ನೀವಿದರ ನಿರೀಕ್ಷೆ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಕಾರಣಕ್ಕಾಗಿ ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ. ಬಹುಶಃ ಎಲ್ಲರೂ ಅದನ್ನು ಊಹಿಸಬಹುದಾದದ್ದು, ತರ್ಕಿಸಬಹುದಾದದ್ದು FCRA ಬಿಲ್ಲು. ಹಾಗಾದರೆ FCRA ಬಿಲ್ಲಿನ ಬಗ್ಗೆ ಇಷ್ಟು ಕಾನ್ಸಂಟ್ರೇಟ್ ಮಾಡಬೇಕೇ? ಅಂಥ ಒಂದು ಮಹತ್ತರವಾದ ಬಿಲ್ಲೇ ಪಾಸ್ ಆಗುವ ವಿಷಯದಲ್ಲಿ ಅಲ್ಲ. 2/3 ಮೆಜಾರಿಟಿ ಬೇಕಾಗಿಲ್ಲ, ಸರಳ ಬಹುಮತ ಸಾಕು. ಯಾಕೆಂದರೆ ಇದು ಸಾಂವಿಧಾನಿಕವಾದಂಥ ಯಾವುದೇ ತಿದ್ದುಪಡಿಗಳಲ್ಲ. ಈಗಿರುವ ಸ್ಥಿತಿಯಲ್ಲಿ TMC ಅವರು ಇವರು ಎಲ್ಲ ಈ ಬದಲಾದಂಥ ಪಶ್ಚಿಮ ಬಂಗಾಳದ ಚುನಾವಣೆಯ ಗೆಲುವಿನ ನಂತರ ಏನು ಅಮಿತ್ ಶಾ ಅವರ ರಣತಂತ್ರ, ಯಾವ್ಯಾವ ವಿಪಕ್ಷಗಳನ್ನೆಲ್ಲ ಉರುಳಿಸಿ ಅವರಿವತ್ತು ಮೆಜಾರಿಟಿಯನ್ನು ಸಿದ್ಧಪಡಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಕೇವಲ 6 ಮತದ ಅಂತರದಲ್ಲಿ 2/3 ಮೆಜಾರಿಟಿ NDA ಸರ್ಕಾರಕ್ಕೆ ಬರುವ ಅಂಚಿನಲ್ಲಿ ನಿಂತಿದೆ. ಆದರೂ ಕೂಡ FCRA ಬಗ್ಗೆ ಯಾಕೆ ಇಷ್ಟು? ಇದೇ ಒಂದು ಕಾರಣಕ್ಕಾಗಿಯೇ ಅವರು ಈಗ ಹಾಗಾದರೆ ಬರ್ತಾ ಇಲ್ವೇ? ಯಾಕೆಂದರೆ IUML, ಮುಸ್ಲಿಂ ಲೀಗ್, ಎಡಪಕ್ಷ, ಕಾಂಗ್ರೆಸ್ಸು, ಬಹುತೇಕ ಇಂಡಿ ಕೂಟ FCRA ಬಿಲ್ಲನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ. ಈ ಬಿಲ್ಲು ಪಾಸಾಗಲೇಬಾರದು ಅನ್ನುವಂಥ ನಿಲುವನ್ನು ತಳೆದಿದೆ. ಕಾರಣ ಏನು ಅಂತಂದರೆ
ಅಮೆರಿಕದ ಒತ್ತಡ. ಇಲ್ಲಿ ಭಾರತದಲ್ಲಿ NGOಗಳಿಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಸಾವಿರ ಕೋಟಿ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರ ಇತ್ತೀಚೆಗೆ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಾವು. ಅದು ಎಲ್ಲಿಂದ ಬರುತ್ತೆ? ಬಹುತೇಕವಾಗಿ ಅಮೆರಿಕದಿಂದ. ಅದು ಇಲ್ಲಿ ಮತಾಂತರಕ್ಕೆ, ಭಯೋತ್ಪಾದನೆಗೆ, ದೇಶವನ್ನು ಅತಂತ್ರಗೊಳಿಸುವುದಕ್ಕೆ, ಮೋದಿಯವರನ್ನು ಕೆಳಗಿಳಿಸುವುದಕ್ಕೆ. ಯಾಕೆಂದರೆ CJPಯ ಪ್ರೊಟೆಸ್ಟು ಇಷ್ಟು ಸಮೃದ್ಧವಾಗಿ ನಡೀತಾ ಇದೆ, ಇಷ್ಟು ಅದ್ಭುತವಾದಂಥ ಒಂದು ಅಲ್ಲಿ 36 ದಿನ ಊಟ, ಆಸರೆ, ವಸತಿ, ಅದು ಇದು ಎಲ್ಲ. ಆಮೇಲೆ ಪ್ರಚಾರಕ್ಕೆ ಅವರು ಎಂಥ ವಿಶ್ವದಲ್ಲೇ ಅತ್ಯಂತ ಜನಪ್ರಿಯವಾದಂಥ ಸಂಸ್ಥೆಯೊಟ್ಟಿಗೆ 65,000 ಕೋಟಿ ವ್ಯವಹಾರವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ತಮ್ಮ ಪ್ರಚಾರವನ್ನು ಮಾಡಿಸ್ಕೊಂಡ್ರು ಅನ್ನೋದನ್ನು ಅಧಿಕೃತ ದಾಖಲೆಗಳ ಮೂಲಕ ಅರ್ನಾಬ್ ಅವರು ಪ್ರಚುರಪಡಿಸಿದರು. ಅದನ್ನು ನಿಮ್ಮ ಎದುರು ಇಟ್ಟಿದ್ದೇವೆ ನಾವು. ದಿನಕ್ಕೆ ಎಷ್ಟು ಖರ್ಚು ಬರ್ತಾ ಇತ್ತು, 36 ದಿನಕ್ಕೆ ಎಷ್ಟು ಖರ್ಚು ಬಂದಿದೆ, 5 ಸ್ಟಾರ್ ಹೋಟೆಲ್ ವಸತಿಯನ್ನು ಯಾರು ಕೊಟ್ಟರು, ಅಥವಾ ಮೊನ್ನೆ ಈಗ ವಿಜಯೋತ್ಸವದ ಹೆಸರಿನಲ್ಲಿ 7 ಸ್ಟಾರ್ ಹೋಟೆಲ್ನಲ್ಲಿ ಏನು ಇಡೀ ಕೂಟ ಕುಡಿದು ಕುಪ್ಪಳಿಸಿ ಮಜಾ ಮಾಡ್ತಲ್ಲ, ಅದರ ಬಿಲ್ ಯಾವ ಅಪ್ಪ ಕೊಟ್ಟ, ಅದೆಲ್ಲವನ್ನು ನಾವು ಮಾತಾಡಿದ್ದೇವೆ. ಇದೆಲ್ಲದರ ಹಿಂದೆ ಇರುವಂಥದ್ದು ಇದೇ NGOಗಳ ಸಂಸ್ಥೆ. ಇದೇ NGO ಸಂಸ್ಥೆಗಳಿಗೆ ದುಡ್ಡು ಕೊಡುವಂಥ ಜಾರ್ಜ್ ಸೊರೋಸನಂಥ ಸೋರ್ಸಸ್ಸು. ಅದಲ್ಲದೆ ಇದ್ದರೆ ಭಾರತದ ವಿರುದ್ಧವಾಗಿ ಮೋದಿಯನ್ನು ಕೆಳಗಿಳಿಸಬೇಕು ಅಂಥೇಳಿ ಅಮೆರಿಕದಲ್ಲಿ ಯಾಕೆ ಪೋಸ್ಟರ್ ಬೀಳುತ್ತೆ? ಅಮೆರಿಕದಲ್ಲಿ ಯಾಕೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎರಡೂ ಸೇರಿ, ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ಸ್ ಪಕ್ಷ ಒಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಳ್ತದೆ? ಜಂತರ್ ಮಂತರ್ನ CJPಯ ಹಿಂದೆ ಅಮೆರಿಕದ ಇಡೀಯದಾದಂಥ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುವಂಥದ್ದು ಬಹಿರಂಗಗೊಂಡಿದೆಯಲ್ಲ. ಯಾಕೆ ಅಂದರೆ ನೆನಪಿಡಿ, ಒಂದು ಡಿಮೊನೆಟೈಸೇಷನ್ ಮೂಲಕ, ನೋಟು ಅಮಾನ್ಯದ ಮೂಲಕ ಪಾಕಿಸ್ತಾನದ ನಡುವನ್ನು, ಆರ್ಥಿಕತೆಯನ್ನು, ಭಯೋತ್ಪಾದಕ ಚಟುವಟಿಕೆಯ ಇಡೀ ಶಕ್ತಿ ಸಂಚಯವನ್ನು ಹೇಗೆ ಮುರಿದು ಅವರ ಕೈಯಲ್ಲಿ ಭಿಕ್ಷಾಪಾತ್ರೆ ಕೊಟ್ಟರೋ, ಇದು ಅಂಥದ್ದೇ ಇನ್ನೊಂದು ಬಿಲ್ಲು. NGOಗಳಿಗೆ ವಿದೇಶದಿಂದ ದುಡ್ಡು ಬರೋದು ಬೇಡ ಅಂತ ಹೇಳಲಿಲ್ಲ. ಬಂದ ದುಡ್ಡಕ್ಕೆ ಲೆಕ್ಕ ಕೊಡಿ. ಯಾವ ಕಾರಣಕ್ಕೆ ಬಂದಿದೆ, ಯಾವ ಕಾರಣಕ್ಕೆ ಯೂಸ್ ಮಾಡಿದ್ದೀರಿ, ಎಲ್ಲಿಂದ ಬಂತು, ಎಷ್ಟು ಬಂತು, ಹೇಗೆ ಖರ್ಚು ಮಾಡಿದ್ದೀರಿ, ಅದರ ಪೂರ್ಣ ಲೆಕ್ಕವನ್ನು ನೀವು ಸರ್ಕಾರಕ್ಕೆ ಕೊಡಬೇಕು ಅಷ್ಟೇ. ನೀವು ಜಿಹಾದಿಗಳಿಗೆ, ಮತಾಂತರಕ್ಕೆ, ಲವ್ ಜಿಹಾದಿಗೆ, ಕುಕ್ಕರ್ ಬಾಂಬಿಗೆ, ಇನ್ನೊಂದು ಮಗದೊಂದು ಸ್ಲೀಪರ್ ಈ ಸೆಲ್ಗಳಿಗೆ ಅವರಿಗೆಲ್ಲ ಬಳಸ್ತೀರಿ ಅಂತಾದರೆ, ಮೋದಿ ಸರ್ಕಾರವನ್ನು ಕೆಳಗಿಳಿಸುವುದಕ್ಕೆ ಬಳಸ್ತೀರಿ ಅಂತಾದರೆ ನೋ ವೇ. ನೀವು ಅದನ್ನು ಸಂಪೂರ್ಣವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ತೀವ್ರವಾಗಿ ಈ ಬಿಲ್ಲನ್ನು ವಿರೋಧಿಸ್ತಾ ಇರೋದರ ಹಿಂದೆ ಇದೇ ಕೆಲಸ ಅಡಗಿದೆ. ಮೊದಲ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಮೊನ್ನೆ ಜಂತರ್ ಮಂತರ ಪ್ರತಿಭಟನೆಯಲ್ಲಿ ಪಾದ್ರಿಗಳು ಕಾಣಿಸ್ಕೊಂಡ್ರು. ಅದಕ್ಕೂ ಮೊದಲು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ರು. ಅಮಿತ್ ಶಾ ಸರಿಯಾದ ಉತ್ತರವನ್ನೇ ಕೊಟ್ಟು ಕಳಿಸಿದ್ದಾರೆ. ಸ್ಟಾಪ್ ಟಾರ್ಗೆಟಿಂಗ್ NGOs ಆ್ಯಂಡ್ ಇನ್ಸ್ಟಿಟ್ಯೂಟ್ ಅಂತ ಬೋರ್ಡ್ ಹಾಕ್ಕೊಂಡು, ಬ್ಯಾನರ್ ಹಾಕ್ಕೊಂಡು ಸಂಸತ್ತಿನ ಎದುರು ಪ್ರತಿಭಟನೆ ಮಾಡಿದ್ರ ಹಿಂದೆ ದೇಶ ವಿರೋಧಿ ಚಟುವಟಿಕೆಯ ಒಂದು ದೊಡ್ಡ ಗುಂಪು ಕೆಲಸ ಮಾಡ್ತಾ ಇದೆ. ಮೋದಿ ರಾಜೀನಾಮೆಗೆ ಅಮೆರಿಕದ ದರಿದ್ರರು ಕೇಳ್ತಾರೆ ಅಂತ ಆದರೆ ಇದರ ಹಿಂದೆ ಏನಿರಬಹುದು ಅಂತ ಯೋಚನೆ ಮಾಡಿ. ನೀವು ಒಮ್ಮೆ ಲೆಕ್ಕ ಕೊಡದೇ ಇದ್ದರೆ, ಬರುವ ಫಂಡನ್ನು ಖರ್ಚು ಮಾಡಬೇಕಾದ ರೀತಿ ನೀತಿಗೆ ಖರ್ಚು ಮಾಡದೇ ಇದ್ದರೆ, ನಿಮ್ಮ ಇಡೀಯದಾದ ಅಸೆಟ್ಟು, ನಿಮ್ಮ ಇಡೀಯದಾದ ಬ್ಯಾಂಕ್ ಅಕೌಂಟು ಎಲ್ಲವನ್ನೂ ಕೂಡ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಇದು ಅಮಿತ್ ಶಾ ಅವರ ಅತ್ಯಂತ ಪ್ರಬಲವಾದಂಥ ಒಂದು ಆಕಾಂಕ್ಷೆಯ ಬಿಲ್. ಇದು ಪ್ರಾಯಶಃ ಎಲ್ಲವೂ ಅಂದುಕೊಂಡಾಗಾದರೆ ಅಮಿತ್ ಶಾ ಅವರು ಪೂರ್ಣ ತಯಾರಿಯೊಂದಿಗೆ ಸೋಮವಾರ ಅಧಿವೇಶನಕ್ಕೆ ಭಾಗವಹಿಸ್ತಾರೆ, ಕಾಲಿಡ್ತಾರೆ. ಅಧಿವೇಶನದಲ್ಲಿ ಈ ಬಿಲ್ಲನ್ನು ಅವರೇ ಮಂಡಿಸ್ತಾರೆ. ಇಡೀ ಅಮೆರಿಕಕ್ಕೆ ಮತ್ತು ದೇಶದ್ರೋಹಿಗಳಿಗೆ, ದೇಶದ ಒಳಗಿನ ಮತ್ತು ಹೊರಗಿನ ದೇಶದ್ರೋಹಿಗಳಿಗೆ ಒಂದೇ ಒಂದು ಈ ಬಿಲ್ಲಿನ ಬ್ರಹ್ಮಾಸ್ತ್ರದಿಂದ ಅವರನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ ಅಮಿತ್ ಶಾ. ಇದು ರಹಸ್ಯ, ಇದರ ತಯಾರಿ. ಅದಕ್ಕಾಗಿ ಹಗಲು ರಾತ್ರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅಲ್ಲಿ ಹುಲ್ಲು ತಿಂತ ಕೂತಿಲ್ಲ,
ನಿಮ್ಮ ಯಾವ ಗೊಡ್ಡು ಬೆದರಿಕೆಗೂ ಹೆದರುವುದಿಲ್ಲ, ನಿಮ್ಮ ಯಾವ ಗಂಟಲು ಹರ್ಕೊಳ್ಳೋದಕ್ಕೂ ಹೆದರುವುದಿಲ್ಲ, ನಿಮ್ಮ ಯಾವ ಟಾರ್ಗೆಟಿಗೂ ಹೆದರುವ ಮನುಷ್ಯನೇ ಅವರಲ್ಲ. ಹಾಗಾಗಿ ಈ ದೇಶ ಪ್ರಬಲವಾದ ಶಕ್ತಿ ಮತ್ತು ವ್ಯಕ್ತಿಗಳ ಕೈಯಲ್ಲಿದೆ ಅನ್ನೋದಕ್ಕೆ ಅಮಿತ್ ಶಾ ಅವರ ಪ್ರತಿಯೊಂದು ತಯಾರಿ, ಪ್ರತಿಯೊಂದು ಸಿದ್ಧತೆ, ಪ್ರತಿಯೊಂದು ವ್ಯವಹಾರ ಅದು ದೇಶದ ಪರವಾಗಿದೆ, ಭಾರತ ಮಾತೆಯ ಉಳಿಸುವಿಕೆಗಾಗಿದೆ, ಈ ಅಖಂಡ ಭಾರತದ ಸಂಪೂರ್ಣವಾದ ಅಭಿವೃದ್ಧಿ ಮತ್ತು ಭವಿಷ್ಯಕ್ಕಾಗಿ ಮೀಸಲಾಗಿದೆ. ಜೈ ಮೋದಿಜಿ, ಜೈ ಅಮಿತ್ ಶಾ. ನನ್ನ ಈ ಮಾತು ನಿಮಗೆ ಏನನ್ನಿಸ್ತು ಅಂತ ಹೇಳಿ ನಿಮ್ಮ ಪ್ರತಿಕ್ರಿಯೆಯನ್ನು ದಾಖಲಿಸಿ ಮತ್ತು ನನ್ನ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ದೇಶದ ಹಿತಕ್ಕಾಗಿ ಮಾತಾಡ್ತಾ ಇದ್ದೇನೆ, ದೇಶದ ಭವಿಷ್ಯಕ್ಕಾಗಿ ಮಾತಾಡ್ತಾ ಇದ್ದೇನೆ, ದೇಶದ ಅಸ್ಮಿತೆಗಾಗಿ ಮಾತಾಡ್ತಾ ಇದ್ದೇನೆ, ಸನಾತನ ಧರ್ಮದ ಉಳಿವಿಕೆಗಾಗಿ, ರಾಮ ಕೃಷ್ಣರ ಒಂದು ಈ ನಾಡಲ್ಲಿ ನಾವು ನಾವಾಗಿ ಬದುಕಬೇಕು ಅನ್ನುವ ಕಾಳಜಿಯಿಂದ ಮಾತಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ವಿಡಿಯೋ ಸ್ವಲ್ಪ ದೀರ್ಘವಾಗ್ತದೆ. ದಯವಿಟ್ಟು ನೋಡುವ ಮೂಲಕ ದೇಶ ಸೇವೆಯ ಈ ಕೈಂಕರ್ಯಕ್ಕೆ ನೀವು ನನ್ನೊಟ್ಟಿಗೆ ನಿಲ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನಮಸ್ತೆ.